ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಶುರು ಮಾಡೋಣ. ಅಮ್ಮ ಹೊಲಕ್ಕೆ ಹೋಗಿ ಬಂದಾಳ್ರಿ. ಹೊಲಕ್ಕೆ ಹೋಗಿ ಬಂದು ಕರಿಬೇವು ತೊಂಬ ಅಂತ ಹೇಳಿದ್ದೆ, ಬೆಳಗ್ಗೆ ಕರಿಬೇವು ತಂದು ಕೊಟ್ಟಾಳ್ರಿ. ಹಂಗೆ ಒಂದೆರಡು ಸೇವಂತಿಗೆ ಹೂವು ಆಗಿದ್ವು ಅಂತ ಸೇವಂತಿಗೆ ಹೂವನ್ನು ಹರಿದು ಕೊಟ್ಟಾಳ. ಫ್ರೆಶ್ ಆಗಿತ್ತು ಕರಿಬೇವು. ಹೀಗಾಗಿ ಕರಿಬೇವು ತಂದು ಕೊಟ್ಟ ಕುಂತಿದ್ಲು ಮಾತು ಹೇಳ್ಕೊಂತ. ನೋಡಿರಿ, ಈ ಥರ ದಿನ ಅಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೂ ಸ್ವಲ್ಪ ಹೊತ್ತು ಕುಂತು ಹೋಗ್ಕಳ, ಮತ್ತು ಆಮೇಲೆ ಹೊಲದಿಂದ ಮನೆಗೆ ಹೋಗ್ಬೇಕಾದ್ರೂ ಇಲ್ಲೇ ನಮ್ಮ ಮನೆ ಮುಂದೆ ಹಾದು ಹೋಗ್ತಾರಲ್ಲ. ಹಿಂಗಾಗಿ ನೋಡ್ರಿ, ಹೊಂಟ್ಲ ಅಮ್ಮ ಮನೆಗೆ ಕರಿಬೇವು ಕೊಟ್ಟಳು, ಹೊಂಟ್ಲು ನೋಡ್ರಿ. ಓಕೆ, ಈ ವಿಡಿಯೋ ನೋಡ್ರಿ ಅಮ್ಮ ಹೊಂಟ್ಲು ನೋಡ್ರಿ. ಬಾಯ್ ರೀ, ಅಪ್ಡೇಟ್ ಆಗಕತ್ತಾವ ಅಮ್ಮನಿಗೆ. ಬಾಯ್ ರೀ. ಓಕೆ ಸ್ನೇಹಿತರೆ, ನೋಡಿ ಅರಿಶಿನ ಹಚ್ಚುವ ವಿಡಿಯೋ ಶುರುವಾಯಿತು. ಅಂದರೆ ಭಾಳ ಲೇಟಾಗಿತ್ತು ಅವ್ರು ಅರಿಶಿನ ಹಚ್ಚೋದು, ತುಂಬ ಲೇಟಾಗಿತ್ತು. ಪೂರ್ತಿ ಹೊತ್ತು ಮುಳುಗಿದ ಮೇಲೇ ಕತ್ಲಾದ ಮೇಲೇ ಶುರು ಮಾಡಿದರು. ಇದೇ ಹುಡುಗಿ ನೋಡ್ರಿ, ಮದುಮಗಳು. ನಾಳೆ ಮದುವೆ ಇದೆ, ಇವತ್ತಿನ ನೈಟು ಇದನ್ನು ಮಾಡ್ತಾಯಿದ್ರು, ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರು. ಬರ್ರಿ ಅಕ್ಕರ ಅಂತ ಕರೆದಿದ್ರು. ಹೀಗಾಗಿ ಹೋಗಿದ್ದೆ ನೋಡ್ರಿ. ಎಲ್ಲಿ ಹೋಗಿಲ್ಲ ನಾನು ಅರಿಶಿನ ಶಾಸ್ತ್ರ. ಮೊನ್ನೆ ಒಂದು ರಾಧಿಕಾ ತೋರಿಸಿದ್ನಲ್ಲ, ಆ ಹುಡುಗಿದೊಂದು ಸ್ವಲ್ಪ ಹೋಗಿದ್ದೆ. ಆಮೇಲೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೋದರು. ಬರ್ರಿ ಅಕ್ಕರ ಹೋಗೋಣ ಅಂತೇಕೆ ಕರೆದ್ರು. ಆಮೇಲೆ ನಮ್ಮ ರಿಲೇಷನ್ದೊಳಗೆ ಹೊಂಟಿದ್ರು. ಬರ್ರಿ ಹೋಗೋಣ ಅಂತ ಕರೆದ್ರು, ಅವ್ರ ಜೊತೆಗೆ ಹೋಗಿದ್ದೆ ನೋಡ್ರಿ. ಚಂದ ಮಾಡಿದರು. ಇದೊಂಥರ ಹೊಸದು ನೋಡ್ರಿ ಈ ಕಡೆ. ಆದರೆ ಎಲ್ಲ ಕಡೆ ಐತೆ ಬಿಡ್ರಿ, ಅಂದರೆ ಹಳ್ಳಿಗಳ ಕಡೆ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಮಾಡೋದು ಒಂಥರ ಹೊಸದು ಅಂತ ಅನಿಸುತ್ತೆ. ಹುಡುಗಿ ಮಾತ್ರ ಭಾಳ ಚಂದ ಐತ್ರಿ. ಎಲ್ಲರೂ ಹಾರೈಸ್ರಿ. ಆದ್ರೆ ಮದುವೆಗೆ ನಾನು ಹೋಗೋದಾಗಲಿಲ್ಲ, ಯಾಕಂದರೆ ಹೋಗ್ಬೇಕಂತಲೇ ಇತ್ತು ನನಗೂ ಕೂಡ. ಮದುವೆಗೆ ತಯಾರಾಗಿದ್ದೆ. ಎಲ್ಲರೂ ಹೇಳಿದರು ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂತ. ಹುಡುಗಿ ತಾಯಿ ಮತ್ತು ಚಿಕ್ಕಮ್ಮ ಅವರೆಲ್ಲರೂ ಹೇಳಿದರು ಕರ್ಕೊಂಡು ಹೋಗ್ತೀನಿ ಬರ್ರಿ ಹೋಗೋಣ್ರಿ ಅಂತ ಹೇಳಿದರು. ನಾನು ಹ್ಞೂ ಅಂದಿದ್ದೆ. ಆಮೇಲೆ ಹೋಗೋ ಟೈಮಲ್ಲಿ ಏನು ಅನ್ನಿಸ್ತು ಗೊತ್ತಾ, ಅವರು ಗಾಡಿ ಬೇರೆ ಮುಗಿಸಿದ್ರಿಲ್ಲ. ಹಳ್ಳಿಗಳಲ್ಲಿ ಬೇರೆ ಗಾಡಿಗಳಿರ್ತಾವೆ, ನನಗೆ ಹತ್ತೋದಕ್ಕಾಗಲ್ಲ, ಮಾಡಲ್ಲ. ಅದು ಕ್ರೋಷರು ಅದು ನನಗೆ, ಯಾಕಂದ್ರೆ ನಾನು ಹ್ಯಾಂಡಿಕ್ಯಾಪ್ಟ್ ಅಲ್ವಾ, ನನ್ನ ಅನುಕೂಲ ನೋಡ್ಕೋಬೇಕು ನಾನು. ಹೀಗಾಗಿ ಹತ್ತೋದು ಇಳಿಯೋದು ನನ್ನ ತ್ರಾಸ ಆಯ್ತಂದ್ರೆ ಆಮೇಲೆ ನಾನು ಬಿದ್ದರೆ ಮಾಡಿದರೆ ತುಂಬ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ನಾನು ಹೋಗಲಿಲ್ಲ. ಅಭಿನ ಕೊಟ್ಟು ಕಳಿಸಿದ್ದೆ, ಅವ್ನು ಹೋಗಿ ಬಂದ ಮದುವೆಗೆ. ಆಮೇಲೆ ಬೆಳಗ್ಗೆ ಕರೆದ್ರು, ಮತ್ತೆ ಬಂದು 2 ಸತಿ ಹೇಳಿದ್ರು ಬರ್ರಿ ಹೋಗೋಣಂದ್ರು. ಇಲ್ಲಮ್ಮ ಅಭಿ ಬರ್ತಾನೆ, ಕರ್ಕೊಂಡು ಹೋಗ್ರಿ, ನನಗೆ ಹತ್ತೋದಾಗಲ್ಲ ಗಾಡಿಯಲ್ಲಿ ಅಂತೇಕೆ ಅಂದೆ. ಹೀಗಾಗಿ ಅಭಿ ಹೋಗಿ ಬಂದ ಮದುವೆಗೆ. ಓಕೆ, ನೀವು ಕೂಡ ಎಲ್ಲ ಈ ಹುಡುಗಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ರಿ, ಆಶೀರ್ವಾದಿಸ್ರಿ. ತುಂಬ ಚೆಂದ ಇದೆ ಹುಡುಗಿ ನೋಡೋದಕ್ಕೆ. ಎಜುಕೇಟೆಡ್, ಫುಲ್ ಎಜುಕೇಟೆಡ್, ಓದಿದ್ದಾಳೆ, ತುಂಬ ಓದಿದ್ದಾಳೆ. ಆದರೆ ಏನು ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ. ಫೋಟೋಶೂಟ್ ನಡೀತಾ ಇದೆ ನೋಡಿ. ಎಲ್ಲರೂ ಯೆಲ್ಲೋ ಕಲರ್ ಸೀರೆ, ಎಲ್ಲರೂ ಯೆಲ್ಲೋ ಕಲರ್ ಸೀರೆ, ಎಲ್ಲರೂ ಹಳದಿಯಲ್ಲಿ ಮಿಂಚ್ತಾ ಇದ್ದಾರೆ ಫುಲ್. ಈ ಥರ ನೋಡೋದಕ್ಕೆ ಎಷ್ಟು ಚಂದ ಅನಿಸುತ್ತೆ ನೋಡಿ. ಎಲ್ಲರೂ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ, ವಿಡಿಯೋ ಮಾಡ್ಕೊತಾ ಇದ್ದಾರೆ. ಆದರೆ ನಾನು ಎಲ್ಲಿ ಕುಂತಿದ್ದೆ ಅಲ್ವಾ, ಅಲ್ಲಿಂದನೇ ವಿಡಿಯೋ ತೊಗೊತಾ ಇದ್ದೆ. ಹುಡುಗರಾದರೆ ಕೈಯಲ್ಲಿ ಕೊಟ್ಟರೆ ಹತ್ತಿರ ಹೋಗಿ ವಿಡಿಯೋ ಮಾಡ್ತಾಯಿದ್ರು. ಆದರೆ ನಾನು ಆ ಥರ ಒಂಥರ, ನಮಗೂ ಏನು ಗೊತ್ತಾ, ಹಳ್ಳಿಯಲ್ಲಿ ನಾನು ಒಬ್ಬಳೇ ಇಲ್ಲಿ ಮಾಡ್ತಾ ಇರೋದು. ಏನೋ ಅಷ್ಟೊಂದು ಜನರಿಗೆ ಅಷ್ಟು ಪಬ್ಲಿಕ್ ಇಲ್ಲ, ಅಷ್ಟು ಗೊತ್ತಿಲ್ಲ. ನೋಡೋರು ಈಕೆ ನಿಂತಿಕೆ ದರ ಒಂದು ಫೋನ್ ಕೈ ಹಿಡ್ಕೊಂಡು ನಿಂತು ನೋಡು ಅಂತ ಅನ್ನೋ ಜನನೂ ಇರ್ತೈತಿ. ಹೀಗಾಗಿ ನಾವು ಎಷ್ಟರ ಮಟ್ಟಿಗೆ ಇರಬೇಕು, ಎಷ್ಟು ಇದರಲ್ಲಿ ಇರಬೇಕು ಅಷ್ಟೇ ಮಾತ್ರ ಇರ್ತೀನಿ ನಾನು. ಓವರಾಗಿ ನಾವು ಏನೇ ಮಾಡಲಿ, ನಾವು ಮಾಡೋದೆಲ್ಲ ಓವರ್ ಅಲ್ಲ. ಪ್ರತಿಯೊಂದಕ್ಕೂ ನಾವು ಕ್ಯಾಮ್ರಾ ಕೈಯಲ್ಲಿದ್ದರೆ ನಾವು ಯೂಟ್ಯೂಬರ್ ಅನ್ನಿಸ್ಕೊತೀವಿ. ಅಂದರೆ ಏನಂದರೆ, ನೋಡೋರ ಕಣ್ಣಿಗೆ ಓವರ್ ಅನ್ನಿಸ್ಬಾರ್ದು ಅಂತ ಹೇಳಿಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟಿಷ್ಟೇ ವಿಡಿಯೋ ತೊಗೊತಾ ಇದ್ದೆ ನೋಡಿ. ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಅಭಿ ಆದರೆ ಫುಲ್ ವಿಡಿಯೋ ತೊಗೊತಿದ್ದ. ಫುಲ್ ಕತ್ಲಾಗಿತ್ತಲ್ವ, ಯಾವಾದರೂ ಇದು ಕಸ್ಟಮರ್ಸ್ ಬರ್ತಿರ್ತಾವೆ. ಹೀಗಾಗಿ ಇಲ್ಲೇ ಕೂಡಪ್ಪ ನೀನು, ಆಮೇಲೆ ನೀನು ಬಾಗಿಲು ಹಾಕೊಂಬಂದರೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತೆ ಹಾಡು ಹೇಳ್ತಾರೆ ರೀ, ಸೋಬಾನ್ ಪದಗಳು ಹೇಳ್ತಾರೆ. ಮಸ್ತ್ ಹಾಡ್ತಾರೆ ರೀ ಅವರು. ಹೀಗಾಗಿ ಪದ ಹಾಡೋದಕ್ಕಂತೆ ಕರ್ಕೊಂಡು ಹೋಗಿದ್ರು ಅತ್ತೆ ಜೊತೆ ನಾನು ಹೋಗಿದ್ದೆ. ಅವ್ರು ದೊಡ್ಡವ್ರು ಹೋಗಿದ್ರು ಅಲ್ಲ ಅಂತ ಹೇಳಿ ನಾನು ಹೋದೆ. ಇಲ್ಲಾಂದ್ರೆ ನಾನು ಒಬ್ಬಳೆ ಯಾವ ಕಾರಣಕ್ಕೂ ನಾನು ಎಲ್ಲೂ ತಿರುಗಾಡಂಗಿಲ್ಲ. ಹಿರಿಯರು ಹೋಗ್ಯಾರಲ್ಲ ಅಂತ ಹೇಳಿಬಿಟ್ಟು ಅವ್ರ ಜೊತೆಯಲ್ಲಿ ನಾನು ಹೋಗಿದ್ದೆ. ನೋಡಿರಿ, ಎಲ್ಲ ಕುಂತಿದ್ದಾರೆ ಮುಂದೆ ಅಂಗಳದಲ್ಲೇ ಶಾಮಿಯಾನ
ಟೆಂಟ್ ನಾವು ಏನು ಹೇಳ್ಬೇಕಂದ್ರೆ ನಮ್ಮ ಮಾತಿನ ಶೈಲಿಯಲ್ಲಿ ಹೇಳ್ಬೇಕಂದ್ರೆ ಟೆಂಟ್ ಹಾಕಿದ್ರು. ನಮ್ದು ಹಳ್ಳಿ ಕಡೆ ಹಿಂಗೆ ನೋಡ್ರಿ, ಟೆಂಟ್ ಹೊಡೆದಿದ್ರು ಅಂತೀರ ಆ ಥರ ಮ್ಯಾಗ. ನೀವು ಶಾಮಿಯಾನ್ ಅಂತೀರ, ಶಾಮಿಲಾನ್ ಅಂತೀರ ಗೊತ್ತಿಲ್ಲ ನನಗೆ. ಟೆಂಟ್ ಹಾಕಿದ್ರು, ಎಲ್ಲ ಹಿಂದೆ ಡೆಕೋರೇಷನ್ ಮಾಡಿದರು, ಅಂಗಳದಲ್ಲೇ ಮಾಡಿದರು, ಫುಲ್ ದೊಡ್ಡ ಅಂಗಳ, ಎದುರುಗಡೆ ರೋಡು. ಈ ಥರ ನೋಡಿರಿ, ಈ ಥರ ಎಲ್ಲ ಮಾಡಿದರು, ಚಂದ ಮಾಡಿದರು. ಆಮೇಲೆ ಇನ್ನೂ ತುಂಬ ಹೊತ್ತಾಗ್ತಾಯಿತ್ತು, ಇನ್ನೂ ತುಂಬ ಹೊತ್ತಾಗೋದ್ರಿಂದ ನಾನು ಎದ್ದು ಬಂದೆ. ಯಾಕಂದರೆ ಅಡುಗೆ ಮಾಡಬೇಕಾಗಿತ್ತು. 9 ಗಂಟೆ ಆಯಿತು ಸ್ನೇಹಿತರೆ, ಅಲ್ಲೇ 9 ಗಂಟೆ ಆಯಿತು. ಇನ್ನು ಅಡುಗೆ ಮಾಡಬೇಕು, ಇನ್ನೂ ಟೈಮ್ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ಹೊರಟು ಬಂದುಬಿಟ್ಟೆ. ಆಮೇಲೆ ಅವ್ರು ಮಾಡೋದನ್ನು ಮಾಡ್ತಾಯಿದ್ರು. ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಕೂಡುವಷ್ಟು ಅರ್ಧ ಗಂಟೆಯಲ್ಲೇ, ಜಸ್ಟ್ 30 ಸೆಕೆಂಡಲ್ಲೇ ನಾನು ಅಡುಗೆ ಮಾಡಿಬಿಟ್ಟೆ. ಏನು ಗೊತ್ತಾ, ಚಕೋಲಿ, ಅನ್ನ, ಮಜ್ಜಿಗೆ ಸಾಂಬಾರು, ಇಷ್ಟು ಎಲ್ಲ ಅಡುಗೆ ಮಾಡಿಬಿಟ್ಟೆ ನೋಡಿರಿ. ಮಜ್ಜಿಗೆ ಸಾಂಬಾರು, ಚಕೋಲಿ ಮಾಡಿದೆ, ಆಮೇಲೆ ಅನ್ನ ಮಾಡಿದೆ, ಹಪ್ಪಳ ಕರ್ಕೊಂಡೆ, ಎಲ್ಲ ಅಡುಗೆ ಮಾಡಿದೆ ನೋಡಿ. ಎಲ್ಲಿ ಬಂದರು? ಓಕೆ ಸ್ನೇಹಿತರೆ, ಬರ್ರಿ ಇವಾಗ ಊಟ ಮಾಡೋಣ. ಇವು ಏನಪ್ಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೋಳಿಗೆ ಜೋಳದ ಕಡುಬು ಅಂದ್ರೆ ಚಕೋಲಿ ಥರ ಮಾಡೀನಿ. ಅಂದ್ರೆ ಕಣಕ ಜೋಳ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುತ್ತಾ. ಚಕೋಲಿ ಟೈಪ್ ಮಾಡಿ ನೋಡ್ರಿ. ನಿಮಗೆ ಚಕೋಲಿ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ಅಂತಂದ್ರೆ ನೋಡ್ರಿ, ಹಳೆ ವಿಡಿಯೋದಾಗ ಹಾಕಿ ನನ್ನ ವಿಡಿಯೋದಾಗ ಹೋಗಿ ನೋಡ್ರಿ. ಅದು ಓಡೈತಿ, ಒಂದು 5K ಓಡೈತಿ ಚಕೋಲಿ ರೆಸಿಪಿ. ಹೋಗಿ ನೋಡ್ಬೋದು ಹೆಂಗೆ ಮಾಡೋದು ಚಕೋಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಸ್ವಲ್ಪ ತಿಳಿ ಜಾಸ್ತಿ ಮಾಡೀನಿ ನೋಡಿರಿ. ಇವು ಕಣಕದ ಜೋಳ ಅಂತ ಸಿಗುತ್ತೆ ನಮ್ಮ ಕಡೆ, ಸ್ವಲ್ಪ ಇತ್ತದು ಹಿಟ್ಟು, ಹೀಗಾಗಿ ಚಕೋಲಿ ಥರ ಈ ಥರ ಗುಂಡ್ಗುಂಡಕ್ಕೆ ಮಾಡೀನಿ. ಆಮೇಲೆ ಅನ್ನ ನೋಡಿರಿ, ಅನ್ನ, ಮಜ್ಜಿಗೆ ಸಾರು, ಸೂಪರಾಗಿದೆ ಮಜ್ಜಿಗೆ ಸಾರು ನೋಡಿರಿ. ಮಜ್ಜಿಗೆ ಸಾರು. ಇಲ್ಲಿ ಬಂದರೆ ಹಪ್ಪಳ ಮತ್ತು ಪಾಪಡಿ. ಹಪ್ಪಳ ಮಾಡಿದಂತೂ ವಿಡಿಯೋ ನೋಡಿರಿ ನೀವು. ನೋಡಿರಿ, ಪಾಪಡಿ ಹಪ್ಪಳ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೋಡಿರಿ. ಹಪ್ಪಳ ಸಖತ್ ಕಾಂಬಿನೇಷನ್, ಸ್ವೀಟು ಹಪ್ಪಳ. ಇದು ಬರೀ ಎಲ್ಲರೂ ಊಟ ಮಾಡೋಣ. ಇಷ್ಟೊತ್ತು ಅಲ್ಲಿ ಅರಿಶಿನ ಶಾಸ್ತ್ರ ಕರೆದಿದ್ರಲ್ಲ, ಅಲ್ಲಿ ಹೋಗಿದ್ವಿ. ಅವ್ರದ್ದು ಇನ್ನೂ ನಡೀತಾನೆ ಇದೆ. ಹಿಂಗಾದ್ರೆ ನಮ್ಮ ಮನ್ಯಾಗ ಲೇಟ್ ಆಗುತ್ತೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಇವತ್ತು ಲೇಟ್ ಆಯಿತು. ಊಟ ಮಾಡೋದು 9:30 ಆಗೈತಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಚಕ್ಕೋಲಿ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡಕತ್ತೀವಿ ನೋಡ್ರಿ. ಇವಾಗ ಚಕ್ಕೋಲಿ ಈ ಥರ ಒಂದೊಂದು ಬೈಟ್ ಹಾಕೊಳ್ಳೋದು, ಮುಂಚೆನೆ ಸೂಪರಾಗಿರುತ್ತೆ ರೀ. ಈ ಥರ ನೀವು ಟ್ರೈ ಮಾಡಿ ನೋಡ್ರಿ. ನನಗೆ ಮಾತ್ರ ಭಾಳ ಇಷ್ಟ. ಕಣಕದ ಜೋಳ ಅಂತ ಸಿಗ್ತಾವೆ ನಮ್ಮ ಕಡೆಗೆ. ಬರ್ರಿ ಎಲ್ಲರೂ ಊಟ ಮಾಡೋಣ. ಕಣಕದ ಜೋಳದ ಚಕೋಲಿ.